ವಿರಾಮದ ನಂತರ ಪ್ರೇಮ ಪಜಿತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನವೀನ ಹೇಳಿದನ್ನ ಕೂಡ ನೀವು ಗಮನಿಸಿದ್ದೀರಾ. ಒಂದು ರೀತಿ ಭಾವನಾತ್ಮಕ ಜೀವಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ. ಪ್ರತಿ ಪ್ರೇಮದ ಹಂತಗಳನ್ನ ಪ್ರತಿಯೊಂದು ಹೆಜ್ಜೆಯನ್ನ ಅವರು ವಿವರಿಸ್ತಾ ಇದ್ದಾರೆ. ಮುಂದೇನಾಯ್ತು ಕೇಳೋಣ. ಅನುಮಾನ ಸುಳಿತು ಅಂತ ಹೇಳಿದ್ರು, ಪ್ರೂಫ್ ಇದೆ ಅಂತ ಹೇಳಿದ್ರು. ಏನೆಲ್ಲ ಪ್ರೂಫ್ಗಳು ಸಿಕ್ತು, ಆಕೆಯ ಬಗ್ಗೆ ಆತನ ಮಾತುಗಳೇನು ಕೇಳೋಣ ಬನ್ನಿ. ಮುಂದೇನಾಯ್ತು? ಓಕೆ, ಶರವಣನ ಇವರು ಬಂದು ನೋಡು, ಹುಡುಗನ ನೋಡು, ಮಾತಾಡ್ಸು ಅಂತ ಹೇಳಿದ್ರು. ಅಲ್ಲ, ನೀನು ನನ್ನನ್ನು ಲವ್ ಮಾಡಿದೋಳು, ನನ್ನನ್ನೇನು ಆಟ ಅಂದ್ಕೊಂಡಿದ್ದೀರ ಎಲ್ಲರೂ, ಏನಕ್ಕೆ ನನ್ನನ್ನು ಇಷ್ಟಪಟ್ಟೆ ಅಂತ ಕೇಳಿದ್ರು. ಇಲ್ಲ, ಇವಾಗ ನನ್ನ ತಂದೆ ಒಬ್ಬರಾದರೂ ನನ್ನ ನೋಡೋಕೆ ಬರ್ತಾ ಇದ್ದಾರೆ, ನನ್ನ ತಂದೆನ ಕಳ್ಕೊಳ್ಳ ಹೇಳು ಅಂತ ಕೇಳಿದ್ರು. ಎಲ್ಲ ಒಂದು ಕಡೆ ಇನ್ನೊಂದು ಸೆಂಟಿಮೆಂಟ್ ಹೊಡೆದ್ಲು, ತಂದೆ ಅನ್ನೋ ಸೆಂಟಿಮೆಂಟ್ ಹೊಡೆದ್ಲು. ಹೋಗ್ಲಿ ಬಿಡು, ಆ ತಂದೆ ಪ್ರೀತಿನಾದ್ರೂ ಉಳಿಸ್ಕೊಳ್ಳಿ ಅಂತೇಳಿ ಆಕೆ ಹೇಳಿದ ಅಷ್ಟು ಮಾತುಗಳನ್ನ ಪ್ರತಿ ಹಂತದಲ್ಲೂ ನೀವು ನಂಬುತ್ತಾ ಹೋದ್ರಿ? ನಂಬುತ್ತಾನೆ ಹೋದೆ. ಎಲ್ಲೂ ಸಂಶಯಾಸ್ಪದ ಇರಲಿಲ್ಲ, ಎಲ್ಲೂ ಸಂಶಯಾಸ್ಪದ ಇರಲಿಲ್ಲ. ನಾನು ಹೋಗಿ ಹುಡುಗನ ಮಾತಾಡಿಸ್ದೆ, ಆಯ್ತಮ್ಮ ಹೋಗ್ಲಿ ಬಿಡು, ನಿಮ್ಮ ಅಪ್ಪನೇ ಉಳಿಸ್ಕೊ ನೀನು, ಆಯ್ತು ನಾನು ಫ್ರೆಂಡ್ ಆಗಿ ಇರ್ತೀನಿ ಬಿಡು ಅಂತ. ಆಯ್ತು, ನಂದು ಹೆಂಗಿದ್ರು ಮುಚ್ಚೋಗಂತ ಇದು, ನಮಗೆ ಅದು ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ನಾನೇನು ಮಾಡಿದೆ, ಸರಿ ಆಯಿತು ನಾನು ಫ್ರೆಂಡ್ ಆಗಿ ಇರ್ತೀನಿ ಬಿಡು. ನೀನು ಫ್ರೆಂಡಾಗಿ ನಾನು ಪರಿಚಯ ಮಾಡಿಕೊಡಲ್ಲ, ನಮ್ಮ ಅತ್ತೆ ಮಗ ಅಂತೇಳಿ ಪರಿಚಯ ಮಾಡ್ಕೊಡ್ತೀನಿ, ಇಲ್ಲಾಂದರೆ ಅವನು ಅನುಮಾನ ಬಿದ್ದುಬಿಡ್ತಾನೆ ಅಂತ. ಓಕೆ ಆಯಿತು, ನಿಮ್ಮ ಅತ್ತೆ ಮಗನೇ ಅಂತೇಳಿ ಪರಿಚಯ ಮಾಡಿ ಅವ್ರ ಅಪ್ಪನಿಗೆ ಹೇಳಿದ್ದು. ಈ ಥರ ನಾನು ಕೇಳಿದ್ರೆ ಅವ್ರ ಅತ್ತೆ ನನ್ನ ತಂಗಿ ನಮ್ಮ ಅಕ್ಕನ ಮಗನೇ ಅಂತ ಹೇಳು ಅಂತ ಹೇಳಿ ಮೊದಲೇ ಪ್ರೀ ಪ್ಲಾನಿಂಗು ಹೇಳ್ಕೊಟ್ಟಿದ್ದು. ಅವ್ರ ಅಪ್ಪನಿಗೂ ಹೇಳಿದ್ದು ಅಂತಲೂ ಹೇಳಿದ್ಲು ನನಗೆ, ಆ ಮ್ಯಾಟ್ರನ್ನು ಹೇಳಿದ್ಲು. ಸರಿ, ಹುಡುಗನ ಹೋಗಿ ಮಾತಾಡ್ಸ್ತಾ, ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಹುಡುಗನೇ ಸಿಕ್ಕಿದ. ಸೊ ಆಮೇಲೆ ಏನಾಯಿತು, ಇದಕ್ಕಿದ್ದಂಗೆ ತಾವರೆಕೆರೆಯಲ್ಲಿ ಇವರು ಪರಿಚಯ ಮಾಡಿಕೊಟ್ಟಿದ್ದೆ ನನಗೆ. ಆ ತಾವರೆಕೆರೆಯಲ್ಲಿ ಪರಿಚಯ ಮಾಡಿಕೊಟ್ಟಾಗ ಇವರು ಒಂದ್ಸರಿ ಹೇಳಿದ್ರು, ನಾವು ಇಲ್ಲಿ ಖಾಲಿ ಮಾಡಬೇಕು ಅಂತಿದ್ವಿ. ಅವಾಗವಾಗ ಇವರು ನೈಟ್ ಅಲ್ಲೆಲ್ಲ ಇರ್ತಿದ್ದ. ಸೊ ಹಂಗಾಗಿ ಇವರೆಲ್ಲ ಗಲಾಟೆ ಆಡ್ಕೊಳ್ಳೋರು. ಸಂಧಾನಕ್ಕೆ ನಾನು ಹೋಗ್ತಿದ್ದೆ, ಅತ್ತೆ ಮಗ ಅಲ್ವಾ, ಅವನು ನನ್ನನ್ನು ಕರೀತಿದ್ದ, ಇವರು ನನ್ನನ್ನು ಕರೀತಿದ್ರು. ಸಂಧಾನಕ್ಕೆ ನನ್ನನ್ನು ಕರಿತಾಯಿದ್ರು. ಏನಪ್ಪ ನಿಮ್ಮ ಸಮಸ್ಯೆ, ಓಲಿ ನೀನು ಇನ್ನೂ ಮದುವೆ ಆಗಿಲ್ಲ, ನೈಟ್ ಹೊತ್ತೆಲ್ಲ ಏನಕ್ಕೆ ಬಂದಿರ್ತೀಯ, ನಿಮ್ಗೆ ಹಂಗೇನಿದ್ರೆ ಅಕ್ಕಪಕ್ಕದವ್ರು ಏನು ಆಡ್ಕೊಳ್ಳಲ್ಲ. ಪ್ರೀತಿಸಿದ ಹುಡುಗಿ ಬದುಕು ಸರಿಯಾಗಲಿ ಅಂತ ನೀವು ಹೋಗಿ ಸಂಧಾನ ಮಾಡ್ತೀವಿ. ನಾನು ಹೋಗಿ ಸಂಧಾನ, ಇಬ್ರಿಗೂ ನಾನೇ ಸಂಧಾನ ಮಾಡಬೇಕು. ಇವ್ರು ಫೋನ್ ಮಾಡ್ತಾರೆ, ಅವ್ನು ನಾನು ಹೊಡೆದ್ಬಿಟ್ಟ, ಬಂದು ನಾನು ಇದು ಮಾಡು. ಇಲ್ಲ ಗುರು, ಅವಳು ಆ ಥರ ಮಾಡಿದ್ರು, ನಾನು ಈ ಥರ ಆಯಿತು ಅಂತ ಅವನು. ಈ ಥರ ಎಲ್ಲ ಆಗಿ ನಾನು ಇವ್ರ ಮಧ್ಯೆ ಸಂಧಾನ ಇದಾಗ್ಬಿಟ್ಟೆ. ಅವನು ಅದನ್ನು ಬಲವಾಗಿ ನಂಬಿಟ್ಟ, ಅತ್ತೆ ಮಗ ಅಂತ. ಅನುಮಾನ ಎಲ್ಲಿ ಸುಳಿತು ಅಂದರೆ, ಫಸ್ಟು ಸುಳಿದಿದ್ದು ಇವಳು ದುಡ್ಡಿನ ವಿಚಾರ ಏನೇನೋ ಕತೆಗಳೆತ್ತಿರ್ಬೋದು, ದುಡ್ಡು ಕೇಳ್ದ, ಅದು ಮಾಡ್ದ, ಇದು ಮಾಡ್ದ ಅಂತ. ಇದ್ಯಾವುದೂ ಸತ್ಯ ಅಲ್ಲ. ಸತ್ಯ ಆಗಿದೆ ಇಲ್ಲಿ ಎತ್ತ ತಾಯಿ ಜೊತೆ ಮಗನ ಅನೈತಿಕ ಸಂಬಂಧ ಇದೆ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಬಂದು. ನಾಲ್ಗೆ ಮೇಲೆ ಒಂದು ಲಿಮಿಟ್ ಇರಬೇಕು. ನೀವೇ ಹೇಳಿ, ಒಂದು ಹೆಣ್ಣಾಗಿ ಹೇಳಿ, ತಾಯಿ ಮಗನ ಜೊತೆ ಮಲಗಕ್ಕೆ ಸಾಧ್ಯ ಆಯ್ತಾ? ಏನು ಹೇಳ್ತೀರಾ? ಅಂದಿಲ್ಲ ಅಂತ ಹೇಳಿ ಬೇಕಾದ್ರೆ ನಾನು ಸ್ಟೇಷನ್ಗೆ ಕರ್ಕೊಂಡೋಗಿ ಸಾಹೇಬ್ರ ಮುಂದೆ ಇವಳು ಒಪ್ಕೊಂಡಿರೋದು ನಾನು ಹೇಳಿಸ್ತೀನಿ. ಅದೊಂದೇ ಕಾರಣ ಅಲ್ಲ, ಇವಳು ಪ್ರತಿ ಸರಿ ಇದು ಮಾಡ್ತಿದ್ಲು. ಇವಳು ಹೇಳೋದು ಎಷ್ಟೋ ಚಾನಲ್ಗಳಲ್ಲಿ ಎಲ್ಲ ಹೇಳ್ಕೊಂಬಂದ್ಲು, ಇವ್ನು ನಾನು ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದ, 11:30 ರಾತ್ರಿವರೆಗೂ ನನ್ನ ಜೊತೆಲಿ ಇರ್ತಿದ್ದ ಅಂತ ಇವಳು ಹೇಳ್ತಿದ್ಲು. ಆದರೆ 11:30 ರಾತ್ರಿವರೆಗೂ ಇವಳ ಜೊತೆ ಬೈದಿಂದ ಇರ್ತಿದ್ದೆ ನಾನು. ಯಾಕೆಂದರೆ ನಾನೇನಾದರೂ ಮನೆಗೆ ಹೋಗ್ತೀನಿ, ನಮ್ಮ ತಾಯಿ ಒಬ್ಬರೇ ಇದ್ದಾರೆ, ಅವ್ರು BP ಶುಗರ್ ಇದೆ, ಮನೆಗೆ ಹೋಗ್ತೀನಿ ಅಂದರೆ ಓದ್ತೀಯಾ, ಚಾಕು ಎತ್ಕೊಳ್ಳೋಳು ಕೈಗೆ, ಕುಯ್ಯಕ್ಕೆ ಶುರು ಮಾಡೋಳು, ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿರೋಳು. ಹಂಗೂ ಏನೋ ಮಿತಿ ಮೀರಿದ್ರೆ ಗ್ಯಾಸ್ ಆನ್ ಮಾಡ್ಕೊಂಡು ನಿಂತ್ಕೊಳ್ಳೋಳು. 10 ನಿಮಿಷ ಗ್ಯಾಸ್ ಹೋಗ್ತಾನೆ ಇರ್ತದೆ, ವೈಬ್ರೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಿರ್ತದೆ. ಆ್ಯಸ್ ಎ ಸೈಕೋ ಕ್ಯಾರೆಕ್ಟರ್ ಥರ ಅವಳು ನಡ್ಸ್ಕೊಂಬಂದು ರಾತ್ರಿ ಗಲಾಟೆ ಆಡೋದು, ಬೆಳಗಾಗಲೇ ಸಾರಿ ಚಿನ್ನ ತಪ್ಪಾಗೋಯ್ತು ಅನ್ನೋಳು. ತಿರುಗಿ ಇನ್ನೇನೋ ಒಂದು ಸೆಂಟಿಮೆಂಟ್ ಇರ್ತದೆ, ನೀನು ಬಿಟ್ರೆ ಯಾರು ತಾಯಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು, ಅದನ್ನು ಶುರು ಮಾಡಿ ಇದು ಸೈಕೋ ಕ್ಯಾರೆಕ್ಟರ್. ಇದು ಹಿಡಿದು ಟೋಟಲ್ ಆಗಿ ಇವಳ ಜೊತೆಯಲ್ಲೇ ನಾನು 1 ವರ್ಷದಿಂದ ಇವಳು ಅವರೇ ಅಂತ ಹೇಳ್ತಾ ಇದ್ರಲ್ಲ, ನಾನು ಇವ್ರು ಒಂದು ಜೊತೆ ಸಂಸಾರ ಮಾಡಿದ್ದೀನ, ಇಲ್ಲ ಮದುವೆ ಆಗಿದ್ದೀನ, ಅದ್ಯಾವುದೋ ಅಗ್ರಿಮೆಂಟ್ ಪೇಪರ್ ತೋರಿಸಿದ್ರಲ್ಲ, ಅದನ್ನ ಡೇಟ್ ಯಾವುದು ಅಂತ ಮೆನ್ಷನ್ ಹೇಳಿ ನನಗೆ. ಆಪಾದನೆಗಳಿಗೆ ನಿಮ್ಮ ಉತ್ತರ? ಇವ್ರು ಹೇಳಿದ್ರು ಏನು, ಮದುವೆ ಆಗ್ತೀನಿ ಅಂತ ತೋರಿಸಿದ್ರು ಅಂತ. ಮದುವೆ ಆಗ್ತೀನಿ ಅಂತ ಫ್ರೆಂಡ್ ಆಸ್ ಎ ಫ್ರೆಂಡ್ ಆಗಿ ಪರಿಚಯ ಮಾಡ್ಕೊಟ್ಟೆ ಅವನ ಹೊರತು ಮದುವೆ ಮಾಡ್ಕೋತೀನಿ ಅಂತ ಅಲ್ಲ. ಇಲ್ಲದೆ ಇರೋದೆಲ್ಲ ಕ್ರಿಯೇಟ್ ಮಾಡೋದನ್ನೇ ಮಾಡ್ಕೊಳ್ಳಿ. ಈಗಲೂ ಬೇಕಾದ್ರೆ ಇಲ್ಲೇ ಕೂತಿರ್ತೀನಿ, ಈಗ ಟ್ರಾವೆಲ್ಸ್ ಅವ್ರ ಹತ್ರ ಹೋಗಿ ಕೇಳಿ, ನಾನು ಮದುವೆ ಇವರಿಬ್ರು ಮದುವೆ ಮ್ಯಾಟ್ರುಗಳು ಅಲ್ಲಿ ಬಂದಿಲ್ವೇನೋ ಅಂತ ಕೇಳ್ಕೊಂಬನ್ನಿ. ಸರಿ, ಈಗ 1 ವರ್ಷದ ಪ್ರೀತಿ ಇತ್ತು, ಆಮೇಲೆ ಏನೋ ಜಗಳ ಬಂತು, ನೀವು ಎಲ್ಲಿಂದ ಆಯ್ತು ಅಂತ ಕೇಳ್ತೀನಿ, ಇನ್ಮೇಲೆ ಎಲ್ಲಿಂದ ನಮ್ಮಿಬ್ಬರ ಇದಾಯ್ತು ಅಂತ ಹೇಳ್ತೀನಿ ಕೇಳಿ. ಸೊ ಇವರಿಬ್ರು ಇರ್ಬೇಕು ಅಂತ ಹೇಳಿ ಫಿಕ್ಸ್ ಆಯ್ತು. ಇದ್ದಕ್ಕಿದ್ದಂಗೆ ಇವಳ್ದು ಕಿರಿಕು. ಆದ್ಮೇಲೆ ಪಾಪ ಅವ್ನು ಒಳ್ಳೆ ಹುಡುಗನೇ, ಇವಳ್ದು ಅವಾಗವಾಗ ಕಿರಿಕು, ಜಗಳ ಮಾಡ್ಕೊಳ್ಳೋದು, ಅವ್ನು ತಿರ್ಗಾ ಬರೋದು ವಾಪಸ್ ಹೋಗೋದು. ಇವನು ಮಾತೆ ನನ್ನನ್ನು ಸಂಧಾನ ಕರಿಯೋನು. ಅಲ್ಲ, ಇದೆಂತ ಪ್ರೀತಿ ಅಂತ ನಾನು ಅದೇನೆ ಇವಳ್ದು ಎಂತ ವಿಚಿತ್ರವಾದ ಪ್ರೀತಿ ಅಂದ್ರೆ, ಕರ್ಸೋದು ಇವಳೇನೆ, ಬಾ ನೀನು ನೋಡ್ಬೇಕಂತ ಕರ್ಸೋದು, ಬಂದಾದ್ಮೇಲೆ ಅವನು ಅವಮಾನ ಮಾಡಿ ಕರ್ಸೋದು. ಏನ್ ಗುರು, ಇವಳೇ ಫೋನ್ ಮಾಡಿ ಕರೀತಾಳೆ,
ಇವಳೇ ಆಚೆಗೆ ದಬ್ತಾಳೆ ಏನ್ರಿ ನಿಮ್ಮ ರಿಲೇಷನ್ ಹುಡುಗಿ ಹಿಂಗೆ ಅಂತ ಕೇಳೋರು. ಸರ್ ನೀವು ನಾನು ಹಂಗೂ ಕೇಳ್ತಿದ್ದೆ ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂತ ನಾನು ಕೇಳಿದೆ. ಸೊ ಅವಳು ಹೇಳ್ದು ಇಷ್ಟೊತ್ತಿಗಾಗಲೇ ನಾನು ಇನ್ನೂ ಮದುವೆನೇ ಆಗಿಲ್ಲ, ಆಗಲೇ ನನ್ನ ಹತ್ರ ಒಂದು 60-70 ಸಾವಿರ ತಿಂದವನೆ, ನಾನು ಒಡವೆಗಳೆಲ್ಲ ತಗೊಂಡಾಗ ಅಡ ಇಟ್ಕೊಂಡವನೆ ಈ ಥರ. ಹೌದಾ? ಅದೆಲ್ಲ ಹೌದು. ಆಕೆ ದುಡ್ಡನ್ನು ನೀವು ತಗೊಂಡಿದ್ದೀರಿ. ಯಾವ್ದನ್ನ ಹೇಳಿ? ಯಾವುದು? ಅವನು ಶರವಣ ತಿಂತಾ ಇದ್ದಾನೆ, ಅದಕ್ಕೆ ನಾನು ಇವನಿಗೆ ಬೇಡ ನನಗೆ ಇವಾಗ ಇವನು ಅಂತೇಳಿ ಕೂತ್ಕೊಂಡು. ನಿಮ್ಮ ಪ್ರೀತಿಯ ಗಂಡ ಆಗ್ಬೇಕಾದಂತಹ ನವೀನನ ತಾಯಿ ಜೊತೆ ನೀವು ಸಂಬಂಧ ಇದೆ ಅಂತ ಆರೋಪ ಮಾಡ್ತಾ ಇದ್ದೀರಾ, ಅದಕ್ಕೆ ಸಾಕ್ಷಿ ಏನಿದೆ, ನೀವು ಏನ್ ಹೇಳ್ತೀರಾ? ಜನ ಹೇಳಿದ್ರಂತೆ, ಏನಾದಲ್ಲಿ ಜನ ಮಾತಾಡ್ತಿದ್ರಂತೆ, ಸ್ಟೇಷನ್ ಹೋದಾಗ ಎಸ್ಐಗಳೆಲ್ಲ ಮಾತಾಡಿದ್ರಂತೆ. ಇನ್ನೊಂದು ಕೇಳಿ ಮ್ಯಾಮ್, ಇಲ್ಲಿ ನಾನು ಅವತ್ತು ಜೊತೆಗೆ ಇದ್ದೀವಿ, ಹಂಗೆ ಈಗ ಏನು ಹೇಳ್ತಾರೆ ಕೇಳೋಣ. ನಾನು ಇವನು ಜೊತೆಗೆ ಇದ್ದೀವಿ, ಅಮ್ಮ ಬ್ಲೌಸ್ ಬಿಟ್ಬಿಟ್ಟು ನನ್ನ ಹತ್ರ ವಿಕ್ಸ್ ಹಚ್ಕೋಬೇಕಾ, ಇವನ ಹತ್ರ ವಿಕ್ಸ್ ಹಚ್ಕೋಬೇಕಾ? ನೋಡಿ ಯಾವ ತರ ವರ್ಸ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ, ಇಲ್ಲ ಯೋಚನೆ ಮಾಡಿ, ಇಲ್ಲಿ ಯೋಚನೆ ಮಾಡಿ, ಇರೋ ಮ್ಯಾಟರ್ ಕರೆಕ್ಟ್ ಆಗಿ ಅಲ್ಲ ಹೇಳ್ತೀನಿ ಮ್ಯಾಮ್. ಇಲ್ಲಿ ಯೋಚನೆ ಮಾಡಿ, ಇವಳು ಎಷ್ಟು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿತಾ ಇದ್ದಾಳೆ ಅಂತ ಇಲ್ಲಿ ಯೋಚನೆ ಮಾಡಿ. ಇರೋ ಮ್ಯಾಟರ್ ಹೇಳ್ತಿದ್ದೀನಿ, ತಾಯಿಗೆ ನಾನು ಇವನ್ ತರ ಕ್ರಿಯೇಟ್ ಮಾಡಿಲ್ಲ. ನಾನು ಜೊತೆಗೆ ಇದ್ಕೊಂಡು ಅಲ್ಲೇ ಕೂತಿದ್ದೀನಿ, ಆಮೇಲೆ ನಾನು ಮನೆಗೆ ಹೋಗಿ ಸ್ಪ್ರೇ ತಗೊಬಂದು ಕೊಟ್ಟಿದ್ದೀನಿ, ಗೊತ್ತಾ? ಮೈತ್ರಿ ಅವರೇ, ತಾಯಿ ಜೊತೆ ಸಂಬಂಧ ಇರೋಂತಹ ಈತ ಕುಲ್ಗೆಟ್ ಹೋಗಿದ್ದಾನೆ ಅಂತಾನೆ ನೀವು ಹೇಳೋದಾದ್ರೆ ಆತನ ಜೊತೆ ನಿಮಗೆ ಸಂಸಾರ ಬೇಕಾ, ಬದುಕಬೇಕಾ ಅಂತ? ಏನಕ್ಕೆ ಬೇಕು? ಅಫ್ಕೋರ್ಸ್ ನಾನು ಚಾನಲ್ವರೆಗೂ ನಾನು ಬರಲಿಲ್ಲ, ಕರ್ಕೊ ಬಂದಿದ್ದೆ ಅವರು. ಹಾಗಾದ್ರೆ ನಿಮ್ಗೆ ಆತನ ಜೊತೆ ಬದುಕಬೇಡ? ನಾನು ಸತ್ರು ಅವನ ಜೊತೆನೆ ಸಾಯ್ದು, ಬದುಕಿದ್ರು ಅವನ ಜೊತೆನೆ ಬದುಕು. ಈ ಥರ ಎಲ್ಲ ನಾನು ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಮಾಡಿ, ತಾಯಿ ಮಗನ ಅನೈತಿಕ ಸಂಬಂಧ ಐತೆ ಅಂತ ಕ್ರಿಯೇಟ್ ಮಾಡಿ ಎಲ್ರಿಗೂ ಹೇಳ್ಕೊಂಬಂದು ನಾನು ಯಾವ ತಲೆ ಎತ್ಕೊಂಡು ಇವಳನ್ನ ಮದುವೆ ಆಗಬೇಕು? ಮೈತ್ರಿ, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ಇದು ಯಾವ ಹಂತದಲ್ಲಿದೆ ಅಂತ ನಿಜಕ್ಕೂ ನಮಗೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ಹಲವಾರು ತಿರುವುಗಳಿದ್ದಾವೆ ಈ ಪ್ರೀತಿಯಲ್ಲಿ. ಆದರೆ ಈಕೆ ಹೇಳ್ತಿದ್ದಾರೆ ಸತ್ರು ಅವನ ಜೊತೆನೆ, ಬದುಕಿದ್ರು ಆತನ ಜೊತೆನೆ ಅಂತ. ಆದರೆ ನವೀನ್ ಹೇಳ್ತಾರೆ ನನ್ನ ತಾಯಿಯ ಜೊತೆನೆ ಸಂಬಂಧ ಕಲ್ಪಿಸಿದವಳು ಈಕೆ ಅಂತ. ಸೊ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಗೊತ್ತಿಲ್ಲ, ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಚಿಕ್ಕ ಬ್ರೇಕ್ನ ನಂತರ ಈ ಒಂದು ಚರ್ಚೆ ಮುಂದುವರಿಯುತ್ತೆ.